ಇಬ್ಬರು ಸಿಬ್ಬಂದಿಯಿಂದ 10 ಸೆಕೆಂಡ್ನಲ್ಲಿ 4 ಮನೆಗಳ ಸರ್ವೆ ಬಂದ ನೋಡಿ. ಬಂದ, ಚೀಟಿ ತೆಗೆದ, ಅಣ್ಸ, ಹೋದ, ಮುಗಿದೋಯ್ತು. ಸಮೀಕ್ಷೆ ಆಯ್ತು. ಆ ಸಮೀಕ್ಷೆಗೆ ಮತ್ತು ಫೋನ್ ಮಾಡಬೇಕು. ಯಾರಿಗೆ? ಅಲ್ಲಿರುವಂತ ಕಸ್ಟಮರ್ ನಂಬರ್ಗೆ ಫೋನ್ ಮಾಡಿ ಅದಕ್ಕೆ ವೇಟ್ ಮಾಡಬೇಕು. ನೀವು ಕರೆ ಮಾಡಿರುವ ಚಂದದಾರರು ಸ್ವಲ್ಪ ವೇಟ್ ಮಾಡಿ, ಬಿಸಿ ಇದ್ದಾರೆ. ಅವನು ಇನ್ನು ವೇಟ್ ಮಾಡಿ ಆಮೇಲೆ ಮತ್ತೆ ಅಲ್ಲಿಗೆ ಹೋಗಿ ನಮ್ಮ ಜಾತಿ ಅದಲ್ಲ, ಇದು ಸರ್ವೆ ಸರಿಯಾಗಿ ಆಗಿಲ್ಲ, ಇಂಥದೇ ಪ್ರಶ್ನೆ. ಹಾಗಾದ್ರೆ ಇವರು ಆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನ್ಯಾಯ ಎಷ್ಟು ಮಟ್ಟಿಗೆ ಒದಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ನ್ಯೂಸ್ ಕೊಡ್ತಾ ಇದ್ದೀವಿ ನೋಡಿ. ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀವಿ ನೋಡಿ. ಬಂದ್ರು, ಚೀಟಿ ಅಣಿಸಿದ್ರು, ಮೊಬೈಲ್ ಎತ್ಕೊಂಡ್ರು, ಫೋಟೋ ತೆಗೆದುಬಿಟ್ರು. 10 ಸೆಕೆಂಡ್ ಅಲ್ಲಿ 4 ಮನೆ. ಹಾಗಾದ್ರೆ ಏನಾಗ್ತಾ ಇದೆ? ಯಾವ್ಯಾವ್ದೆಲ್ಲ ಅಲ್ಲಿ ಈ ಗೋಬಿ ಮಂಚೂರಿ ಅಂಗಡಿ ಗಾಡಿಗೆ ಸಹಿತ ಇವರು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಎಂತ ವಿಪರ್ಯಾಸ! ಇನ್ಯಾವ್ದೆಲ್ಲ ಪಿಜಿಗೂ ಅನ್ಸ್ಬಿಟ್ಟು ಹೋಗ್ತಾರೆ. ಉತ್ತರ ಪ್ರದೇಶದವರಲ್ಲೆಲ್ಲ ಐಟಿ ಬಿಟಿಯಲ್ಲಿ ಇರ್ತಾರೆ, ಪಿಜಿಯಲ್ಲೂ ಕೂಡ ಅನ್ಸ್ಬಿಟ್ಟು ಹೋಗ್ತಾರೆ ಇವರು. ಅಂತ ಸರ್ವೆ ಮಾಡ್ತಿದ್ದಾರೆ. ಅದು ಎಂತ ಸರ್ವೆ ನೋಡಿ, ಇದು ಬೋಗಸ್ ಸರ್ವೆ. ಇದಕ್ಕಿಷ್ಟು ದುಡ್ಡು. ಇದೀಗ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇದ್ದಂಗೆ ಈಗ ಎಚ್ಚೆತ್ಕೊಂಡಂತ ಸರ್ಕಾರ ಮತ್ತೆ ರೀಸರ್ವೆ ಅಂತ ಹೇಳ್ಕೊಂಡು ಅದಕ್ಕಿಷ್ಟು ದುಡ್ಡು ಟ್ಯಾಕ್ಸ್ ದುಡ್ಡು, ಆಮೇಲೆ ಬೆಲೆ ಏರಿಕೆ.